ಕರ್ನಾಟಕ ಜನಪರ ವೇದಿಕೆ 5ನೇ ವರ್ಷ ವಾರ್ಷಿಕೋತ್ಸವವನ್ನು ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇದು 5 ವರ್ಷ ಹಿಂದೆ ನಾವು MG ರೋಡಲ್ಲಿ ಗೊತ್ತಿರೋ ಥರ CBD ಏರಿಯಾ ಇತ್ತು. MG ರೋಡ್ ಅಂದ ತಕ್ಷಣ ಕೆಲವು ವರ್ಗಗಳಿಗಿರ್ಬೋದು, ಕೆಲವು ಜನಗಳಿಗಿರ್ಬೋದು, ಎಲ್ಲದಕ್ಕೂ ಮೇಲ್ಪಟ್ಟಾಗಿ ಕನ್ನಡ ಇಲ್ಲಿ ಮಾತಾಡಿದ್ರೆ ಎಲ್ಲೋ ಒಂದು ಕಡೆ ಇದು ಇಂಗ್ಲೀಷ್ ಮಾತಾಡುವಂಥ ಸ್ಥಳವಾಗಿತ್ತು. ಅದರಲ್ಲಿ ನಾವೆಲ್ಲರೂ ಸ್ನೇಹಿತರು ಕಾಟನ್ ಸೆಂಟರ್ ಅಸೋಸಿಯೇಷನ್ ಅವರ ಸಹಯೋಗದಿಂದ ಇಲ್ಲಿ ಕೂತ್ಕೊಂಡು ಇವು ರಾಜ್ಯೋತ್ಸವ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಇವತ್ತು 5ನೇ ವರ್ಷ ನಾವು ಆಚರಿಸ್ತಾ ಇದ್ದೀವಿ. ಸುಮಾರು ಜನ ಅಸೋಸಿಯೇಷನ್ಗಳು ಏನು ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಇರ್ಬೋದು, ಚರ್ಚ್ ಸ್ಟ್ರೀಟ್ ರೋಡ್ ಇರ್ಬೋದು, MG ರೋಡ್ ಅಸೋಸಿಯೇಷನ್ ಇವತ್ತು ಎಲ್ಲರೂ ಬಂದು ಭಾಗವಹಿಸ್ತಾರೆ. ಜೊತೆ ಹಲವಾರು ಸಂಘಟನೆಯ ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರಾದಂಥ ಗೌತಮ್ ಇರ್ಬೋದು, ಶಾಸಕರು ಇರ್ಬೋದು, ಎಲ್ಲರೂ ಬಂದು ಮಾತಾಡಿ ಇವತ್ತು ಆಚರಣೆ ಮಾಡಿದ್ದೀವಿ. ಮುಂದಿನ ವರ್ಷದಲ್ಲಿ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಯಾವ ರೀತಿ ಬೆಳಗಾಮಲ್ಲಿ ಚೆನ್ನಮ್ಮ ಸರ್ಕಲಲ್ಲಿ ಕಂಪ್ಲೀಟಾಗಿ ಆ ಸಿಟಿನ ಬ್ಲಾಕ್ ಮಾಡಿ ಟ್ರಾಫಿಕ್ ಮೂಮೆಂಟ್ನ ನಿಲ್ಲಿಸಿ ಯಾವ ರೀತಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಅದೇ ರೀತಿ ಆಚರಣೆ MG ರೋಡಲ್ಲಿ, ಚರ್ಚ್ ಸ್ಟ್ರೀಟಲ್ಲಿ, ಬ್ರಿಗೇಡ್ ರೋಡಲ್ಲಿ ಆಗಬೇಕು. ಇದರಲ್ಲಿ ನಾವೆಲ್ಲ ಅಸೋಸಿಯೇಷನ್ ಜೊತೆನೂ ಮಾತಾಡಿ ಸರ್ಕಾರದ ಜೊತೆನೂ ಮಾತಾಡಿಕೊಂಡು ಮುಂದಿನ ವರ್ಷ ದೇವರ ದಯ ರಾಯ ಭುವನೇಶ್ವರ ಆಶೀರ್ವಾದ ಇದ್ದರೆ ಆ ಥರ ಒಂದು ಆಚರಣೆ 31 ಜಿಲ್ಲೆಯ ಯಾವ ರೀತಿ ನಮ್ಮ ಕಲ್ಚರ್ ಏನಿದೆ ಅದನ್ನು ಬೆಂಗಳೂರಿಗೆ ಕರ್ಕೊಂಡ್ಬಂದು ಕಲಾ ತಂಡಗಳಿರ್ಬೋದು, ಮತ್ತು ಫುಡ್ ಕೋರ್ಟ್ ಇರ್ಬೋದು, ಫುಡ್ ಸ್ಟ್ರೀಟ್ ಇರ್ಬೋದು, ಮತ್ತು ಅಂಗಡಿಗಳು ಸುಮಾರು ಇರೋದರಿಂದ ಅವತ್ತಿನ ದಿನ ಏನು ದಿವಾಲಿ ಥರ ಆಚರಿಸ್ತೀವಿ ಅವತ್ತು ನಾವು ಡಿಸ್ಕೌಂಟ್ ಕೊಡೋದಿರಲಿ. ಮತ್ತು ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ MG ರೋಡು, ಚರ್ಚ್ ಸ್ಟ್ರೀಟು, ಬ್ರಿಗೇಡ್ ರೋಡಲ್ಲಿ ಆಚರಿಸ್ತಾರೆ ಅನ್ನೋದು ಎಲ್ಲರೂ ಒಟ್ಟಾಗಿ ತೋರಿಸೋಣ ಅಂತ ಯೋಚನೆ.